ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಜನವರಿ 1, 2026ರಿಂದ ದೇಶದಲ್ಲಿ ಕೆಲವು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. ಮುಖ್ಯವಾಗಿ ದೇಶದಲ್ಲಿ 5 ಹೊಸ ನಿಯಮಗಳು ಜಾರಿಗೆ ಬರುತ್ತಿದ್ದು, ಇದು ಜನರ ಮೇಲೆ ನೇರವಾಗಿ ಪರಿಣಾಮವನ್ನು ಉಂಟು ಮಾಡಲಿದೆ. ಹಾಗಾದರೆ ಜನವರಿ 1ರಿಂದ ದೇಶಾದ್ಯಂತ ಜಾರಿಗೆ ಬರುತ್ತಿರುವ 5 ಹೊಸ ನಿಯಮಗಳು ಯಾವುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಟ್ರಾಫಿಕ್ ನಿಯಮದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಜನವರಿ 1, 2026ರಿಂದ ದೇಶಾದ್ಯಂತ ಕೆಲವು ಹೊಸ ಟ್ರಾಫಿಕ್ ನಿಯಮಗಳು ಜಾರಿಗೆ ಬರ್ತಾ ಇದೆ. ಅದೇ ರೀತಿಯಲ್ಲಿ ಜನವರಿ 1ರಿಂದ ಟ್ರಾಫಿಕ್ ದಂಡವನ್ನು ಹೆಚ್ಚಳ ಮಾಡಲಾಗುತ್ತೆ. ಹಾಗೂ ಮೊಬೈಲ್ ಮೂಲಕ ಡಿಜಿಟಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಇನ್ನು ಮುಂದೆ ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ವಾಣಿಜ್ಯ ವಾಹನಗಳಿಗೆ GPS ಅನ್ನು ಅಳವಡಿಸುವುದು ಕಡ್ಡಾಯವಾಗಿದೆ. ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಇನ್ನು ಮುಂದೆ ಅಂದರೆ ಜನವರಿ 1ರಿಂದ ದುಪ್ಪಟ್ಟು ದಂಡವನ್ನು ಪಾವತಿ ಮಾಡಬೇಕು. ಇನ್ನು ಎರಡನೇದಾಗಿ ಜನರ ಪರ್ಸನಲ್ ಡಾಟಾವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಜನವರಿ 1, 2026ರಿಂದ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ನಿಯಮ ದೇಶಾದ್ಯಂತ ಜಾರಿಗೆ ಬರುತ್ತಿದೆ. ಜನವರಿ 1, 2026ರಿಂದ ದೇಶದ ಎಲ್ಲ ಕಂಪನಿಗಳು DPDP ಕಾಯ್ದೆ ಅಡಿಯಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿ ಇಡಬೇಕಾಗುತ್ತೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು 3 ವರ್ಷಗಳ ನಂತರ ಡೇಟಾವನ್ನು ಡಿಲೀಟ್ ಮಾಡಬೇಕು. ಜನರ ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಜನವರಿ 1, 2026ರಿಂದ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ನಿಯಮ ದೇಶಾದ್ಯಂತ ಜಾರಿಗೆ ಬರುತ್ತಿದೆ. ಇನ್ನು ಮೂರನೇದಾಗಿ ಬ್ಯಾಂಕಿಂಗ್ ನಿಯಮದಲ್ಲಿ ನಾವು ಕೆಲವು ಬದಲಾವಣೆಯನ್ನು ಕಾಣಬಹುದಾಗಿದೆ. ಜನವರಿ 1, 2026ರಿಂದ ಚೆಕ್ ಕ್ಲಿಯರೆನ್ಸ್ ನಿಯಮದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ನಾವು ಕಾಣಬಹುದು. ಜನವರಿ 1, 2026ರಿಂದ ನೀವು ಬ್ಯಾಂಕುಗಳಿಗೆ ಚೆಕ್ ಅನ್ನು ಕೊಟ್ಟರೆ ನೀವು ಕೊಟ್ಟ ಚೆಕ್ ಕೆಲವೇ ಗಂಟೆಯಲ್ಲಿ ಕ್ಲಿಯರ್ ಆಗಲಿದೆ. ಎಲ್ಲ ಬ್ಯಾಂಕುಗಳು ಚೆಕ್ ಕ್ಲಿಯರೆನ್ಸ್ ಅನ್ನ ಕೆಲವೇ ಗಂಟೆಯಲ್ಲಿ ಮಾಡಬೇಕು ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಆದೇಶವನ್ನು ಹೊರಡಿಸಿದೆ. ಚೆಕ್ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಈ ಹೊಸ ನಿಯಮ ಜನವರಿ 1, 2026ರಿಂದ ದೇಶಾದ್ಯಂತ ಜಾರಿಗೆ ಬರುತ್ತಿದೆ. ಇನ್ನು ನಾಲ್ಕನೇದಾಗಿ ಜನವರಿ 1, 2026ರಿಂದ ಹೊಸ ಕಾರ್ಮಿಕ ಸಂಹಿತೆ ನಿಯಮ ದೇಶದಲ್ಲಿ ಜಾರಿಗೆ ಬರಲಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಲೇಬರ್ ಕೋಡ್ ನಿಯಮದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿದೆ. ಕಾರ್ಮಿಕ ಕೋಡ್ ನಿಯಮದಲ್ಲಿ 4 ಬದಲಾವಣೆಗಳನ್ನು ಮಾಡಲಾಗಿದ್ದು, ಜನವರಿ 1, 2026ರಿಂದ ಈ ನಿಯಮಗಳು ದೇಶಾದ್ಯಂತ ಜಾರಿಗೆ ಬರುತ್ತಿದೆ. ಕಾರ್ಮಿಕರ ವೇತನ ಸಂಹಿತೆ, ಕೈಗಾರಿಕಾ ಸಂಬಂಧಗಳ ಕೋಡ್ ಆಗಿರಬಹುದು, ಸಾಮಾಜಿಕ ಭದ್ರತೆಯಾಗಿರಬಹುದು ಅಥವಾ ಔದ್ಯೋಗಿಕ ರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆಯಾಗಿರಬಹುದು. ಈ ರೀತಿಯಾಗಿ ಕಾರ್ಮಿಕ ಕೋಡ್ನಲ್ಲಿ ಕೆಲವು ಬದಲಾವಣೆಯನ್ನ ಮಾಡಲಾಗಿದೆ. ಇನ್ನು ಕೊನೆಯದಾಗಿ ಡಿಜಿಟಲ್ ಪೇಮೆಂಟ್ನಲ್ಲಿ ನಾವು ಕೆಲವು ಬದಲಾವಣೆಯನ್ನ ಕಾಣಬಹುದು. ಜನವರಿ 1, 2026ರಿಂದ ಡಿಜಿಟಲ್ ಪೇಮೆಂಟ್ಗಳಿಗೆ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಕಡ್ಡಾಯವಾಗಿದೆ. ಬಯೋಮೆಟ್ರಿಕ್ ಅನ್ನು ಬಳಕೆ ಮಾಡುವುದರಿಂದ ದುರ್ಬಳಕೆ ಕಡಿಮೆಯಾಗುತ್ತೆ. ಜನವರಿ 1, 2026ರಿಂದ ಯಾವುದೇ ರೀತಿಯ ಡಿಜಿಟಲ್ ಪೇಮೆಂಟ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ 2 ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ನಿಯಮ ಕಡ್ಡಾಯವಾಗಿರುತ್ತೆ. ಡಿಜಿಟಲ್ ಇಂಡಿಯಾವನ್ನ ಇನ್ನಷ್ಟು ಉತ್ತೇಜನ ಮಾಡುವ ಉದ್ದೇಶದಿಂದ ಈ ನಿಯಮವನ್ನ ದೇಶಾದ್ಯಂತ ಜಾರಿಗೆ ತರಲಾಗುತ್ತಿದೆ. ಜನವರಿ 1, 2026ರಿಂದ ದೇಶಾದ್ಯಂತ ಈ 5 ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ.